ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೋಬಿ ತೊಗೊಂಡು ಬಂದೆ. ನಾನು ತುಂಬ ವರ್ಷ ಆಗಿತ್ತು ಗೋಬಿ ಮನೆಗೆ ತಂದು ಇದು ಸಾಂಬಾರಾಗಲಿ ಪಲ್ಯ ಆಗಲಿ ಮಾಡೋದು ಬಿಟ್ಬಿಟ್ಟಿದ್ದು. ಯಾಕಂದರೆ ನಂಗೆ ಥೈರಾಯ್ಡ್ ಬಂದಮೇಲೆ ಡಾಕ್ಟ್ರು ಗೋಬಿ ತಿನ್ನಬಾರ್ದು ಅಂತ ಹೇಳಿದರು. ಆವಾಗಿಂದ ನಾನು ತರ್ತಾ ಇರಲಿಲ್ಲ. ಹೊರಗಡೆಯಿಂದ ತಂದರೂ ನಾನು ಒಂದು ಪೀಸೇ ತಿಂತಾಯಿದ್ದಿದ್ದು. ಯಾಕೋ ನನಗೂ ಇಷ್ಟ ಆಗ್ತಾಯಿರಲಿಲ್ಲ. ಇವತ್ತು ತರಕಾರಿ ಅಂಗಡಿಗೆ ಹೋದಾಗ ಗೋಬಿ ನೋಡಿ ಇಷ್ಟ ಆಯಿತು, ಫ್ರೆಶ್ ಆಗಿದೆ ಅಂತ ಹೇಳ್ಬಿಟ್ಟು ತಂದೆ. ಆದರೂ 2 ದಿವಸ ಆಗೋಯ್ತು ತಂದು. ಇದು ಮಾಡೋಕ್ಕೆ ಆಗಿರಲಿಲ್ಲ. ಇವಾಗ ಇದನ್ನು ಗೋಬಿ ಡ್ರೈ ಕಬಾಬ್ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟೆಲ್ಲ ಬಿಡಿಸ್ಕೊಂಡೆ, ಸ್ವಲ್ಪ ಬಿಸಿನೀರು ಇಟ್ಟಿದ್ದೀನಿ ಸ್ಟವ್ ಮೇಲೆ. ಇದನ್ನೆಲ್ಲ ಬಿಡಿಸ್ಕೊಂಡು ಅದಕ್ಕೆ ಹಾಕೋಣ ಅಂತ ಬಿಸಿನೀರಿಗೆ ಇವಾಗ ನಾನು ಸ್ವಲ್ಪ ಕಲ್ಲುಪ್ಪು ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಅದನ್ನು ಹಾಕ್ಬಿಟ್ಟು ಈ ಗೋಬಿ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಟ್ರೆ ಇರೋ ಹುಳ ಎಲ್ಲ ಬಂದ್ಬಿಡುತ್ತಲ್ವ. ಹಾಗಾಗಿ ಬಿಸಿನೀರಿಗೆ ನಾನು ಬಿಡಿಸಿಟ್ಕೊಂಡಿರೋ ಗೋಬಿನ ಹಾಕಿ ಒಂದು 10 ನಿಮಿಷ ಮುಚ್ಚಿಡ್ತಾ ಇದ್ದೀನಿ. ಫ್ರೆಶ್ಶಾಗೇ ಇತ್ತು, ಆದರೂ ಸಣ್ಣ ಸಣ್ಣ ಇದರಲ್ಲಿ ಸಣ್ಣ ಸಣ್ಣ ಹುಳ ಇರುತ್ತಲ್ವ. ಅದಕ್ಕಾಗಿ ಈ ಪ್ರೊಸೀಜರ್ ಎಲ್ಲರೂ ಮಾಡ್ತಾರೆ. ಫಸ್ಟು ಗೋಬಿನ ಬಿಸಿನೀರಿಗೆ ಹಾಕೋದು. ನಾನು ಹಾಗೆ ಬಿಸಿನೀರಿಗೆ ಹಾಕಿದ್ದೀನಿ. ಒಂದು 10 ನಿಮಿಷ ಬಿಟ್ಕೊಂಡು ತೆಗಿಯೋಣ ಇದನ್ನು. ನಾನು ಅಷ್ಟೊತ್ತಿಗೆ ಇದಕ್ಕೆ ಏನೇನು ಮಸಾಲೆ ಹಾಕ್ಕೋಬೇಕು ಅಂತ ಹೇಳ್ಬಿಟ್ಟು ಒಂದು ಬೌಲ್ಗೆಲ್ಲ ಕಲಸಿಟ್ಕೊಳ್ಳೋಣ. ಅಷ್ಟರಲ್ಲಿ ಇದೊಂದು 10 ನಿಮಿಷ ನೆನೆಯಷ್ಟರಲ್ಲಿ ನಾನಿವಾಗ ಒಂದು ಬೌಲ್ಗೆ 1.5 ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ. ಯಾಕಂದರೆ ನಾನು ತೊಗೊಂಡಿರೋ ಗೋಬಿಗೆ ಇಷ್ಟೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸಾಕು. ಚಿಕ್ಕದೇ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ಅದಕ್ಕೆ 1-2 ಸ್ಪೂನು ಕಾರ್ನ್ಫ್ಲೋರು, 1-2 ಸ್ಪೂನು ಅಕ್ಕಿ ಹಿಟ್ಟು, ಮತ್ತು ಇದಕ್ಕೆ ಖಾರಕ್ಕೆ ನಾವು ಗ್ರೀನ್ ಚಿಲ್ಲಿ ಹಾಕ್ಕೊಳ್ತಾ ಇಲ್ಲ, ನಾನಿಲ್ಲಿ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ಚಿಲ್ಲಿ ಪೌಡ್ರು ಮತ್ತು ಗರಂ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಚಾಟ್ ಮಸಾಲೆ ಹಾಕಿದ್ರೇ ತುಂಬ ಟೇಸ್ಟಾಗಿರುತ್ತೆ. ಚಾಟ್ ಮಸಾಲೆ ಇಲ್ಲ ಅದರಿಂದ ಗರಂ ಮಸಾಲೆನೇ ಹಾಕ್ಕೊಳ್ತಾ ಇದ್ದೀನಿ ನಾನು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಗರಂ ಮಸಾಲೆ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ನಾವು ಇದು ಚಿಕನ್ ಮಸಾಲೆ ಹಾಕಿದ್ರೇನು ಚೆನ್ನಾಗಿರುತ್ತೆ. ಹಾಗಾಗಿ ಇದಕ್ಕೆ 1-2 ಸ್ಪೂನಷ್ಟು ಚಿಕನ್ ಮಸಾಲೆನೂ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಕಲಿಸ್ಕೊಳ್ಳೋಣ. ಕಲಿಸ್ಕೊಂಡು ನಾವು ಗೋಬಿನ ನೆನೆಸಿಟ್ಟಿದ್ದೀವಲ್ಲ ಅದನ್ನು ಕ್ಲೀನಾಗಿ ನೀರೆಲ್ಲ ಹಾಕ್ಕೊಂಡು ಬಸಿದ್ಕೊಂಡು ನಾನು ಅದನ್ನು ಇದಕ್ಕೆ ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಟೇಸ್ಟಾಗಿರುತ್ತೆ. ನಾನು ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಆದರೆ ಮದುವೆ ಮನೆಗಳಲ್ಲೆಲ್ಲ ಇವಾಗ ಟ್ರೆಂಡು ಇದು. ಏನಾನ ಫಂಕ್ಷನ್ ಇದ್ದಾಗೆಲ್ಲ ಇದು ಜಾಸ್ತಿ ಮಾಡ್ತಾರಲ್ವ. ತಿಂದಿದ್ದೆ, ಮನೇಲಿ ಮಾಡಿರಲಿಲ್ಲ. ಈ ಗೋಬಿ ಅಂಗಡಿ ತರಕಾರಿ ಅಂಗಡಿಗೆ ಹೋದಾಗ ಗೋಬಿ ನೋಡಿದಾಗ ಇಷ್ಟ ಆಯಿತು, ಅದಕ್ಕೆ ತೊಗೊಂಡು ಬಂದೆ ಮಾಡೋಣ ಅಂತ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ. ಇದನ್ನು ಕಲಸಿ ಒಂದು 10 ನಿಮಿಷ ಇಟ್ಟರೆ ಚೆನ್ನಾಗಿರುತ್ತೆ. ನನಗೆ ಟೈಮ್ ಇರಲಿಲ್ಲ, ಹಾಗಾಗಿ ನಾನು ತಕ್ಷಣವೇ ಮಾಡ್ತಾಯಿದ್ದೀನಿ. ಸ್ಟವ್ ಮೇಲೆ ಎಣ್ಣೆ ಇಟ್ಟಿದ್ದೆ, ಎಣ್ಣೆ ಚೆನ್ನಾಗಿ ಕಾಯ್ದಿದೆ. ಇವಾಗ ಇದನ್ನು ಹಾಕ್ತಾಯಿದ್ದೀನಿ. ಎಣ್ಣೆನ ಕಾಯುವಾಗ ಸ್ವಲ್ಪ ಹೈ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಕರ್ಕೊಬೇಕು, ಡೀಪ್ ಫ್ರೈ ಮಾಡಬೇಕು. ಆವಾಗಲೇ ಚೆನ್ನಾಗಿರೋದು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಇಲ್ಲ ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಇದು ಚೆನ್ನಾಗಿ ಬರೋಲ್ಲ, ಕ್ರಿಸ್ಪಿಯಾಗಿ ಬರೋಲ್ಲ. ನಾನು ಹೈ ಫ್ಲೇಮಲ್ಲೇ ಇಟ್ಕೊಂಡು ಕರಿತಾ ಇದ್ದೀನಿ. ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಯಾಕಂದರೆ ಫುಡ್ ಕಲರೆಲ್ಲ ನಾನು ಏನೂ ಹಾಕಿಲ್ಲ ಇದಕ್ಕೆ. ಇದು ಫುಡ್ ಕಲರ್ ಹೊರಗಡೆ ಎಲ್ಲ ಮಾಡಿದ್ರೆ ಫುಡ್ ಕಲರ್ ಎಲ್ಲ ಹಾಕ್ತಾರೆ, ಯಾಕಂದರೆ ಕೆಂಪು ಬರಲಿ ಅಂತ. ನಾವು ಚಿಲ್ಲಿ ಪೌಡ್ರಲ್ಲೇ ಅಷ್ಟು ಕಲರ್ ಇರುತ್ತೆ ನೋಡ್ರಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಚಿಕನ್ ಕಬಾಬ ಗೋಬಿ ಕಬಾಬ ಅಂತಲೇ ಗೊತ್ತಾಗ್ತಾಯಿಲ್ಲ, ಅಷ್ಟು ಚೆನ್ನಾಗಿದೆ. ತುಂಬಾ ಚೆನ್ನಾಗಿ ಬಂದಿದೆ, ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆ. ಟೇಸ್ಟ್ ಮಾಡಿ ನೋಡೋಣ. ನೋಡಿರಿ ಎಷ್ಟು ಚೆನ್ನಾಗಿದೆ. ಯಾರನ್ನ ಗೆಸ್ಟ್ ಬಂದಾಗ ಎಲ್ಲ ತಕ್ಷಣಕ್ಕೆ ಮಾಡ್ಕೊಂಬಿಡ್ಬೋದು, ಅಷ್ಟೇ ಟೇಸ್ಟಾಗಿರುತ್ತೆ. ಎಷ್ಟು ಕ್ರಿಸ್ಪಿಯಾಗಿದೆ, ತುಂಬಾ ಟೇಸ್ಟಾಗಿತ್ತು. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಹಾಕಿದ್ದೆ, ತುಂಬ ಟೇಸ್ಟಾಗಿ ಚೆನ್ನಾಗಿತ್ತು. ನೀವು ಒಂದು ಸರಿ ಟ್ರೈ ಮಾಡಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.